ನಮಸ್ತೆ ಫ್ರೆಂಡ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಸ್ಪೆಷಲ್ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗುವಂಥ ಒಂದು ಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ಅದು ಯಾವ ಕಾಳು ಅಂತ ಅಂದ್ಬಿಟ್ಟು ನೆಕ್ಸ್ಟು ತೋರಿಸ್ತೀನಿ. ಮತ್ತು ಈ ಚಟ್ನಿ ಬಾಯಿ ಕೆಟ್ಟೋದಾಗ ಮತ್ತು ನೆಗಡಿ ಶೀತ ಆದಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಮತ್ತು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಇಲ್ಲಿ ನಾನು ನೈಟೇ ಒಂದು ಗ್ಲಾಸು ಮಡಿಕೆ ಕಾಳನ್ನ ನೆನೆ ಹಾಕಿಟ್ಟಿದ್ದೆ. ಇದು ಬಿಸಿನೀರಲ್ಲೇ ನೆನೆ ಹಾಕಿಟ್ಟಿದ್ದೆ ನಾನು, ಸ್ವಲ್ಪ ಉಗುರು ಬಿಸಿ ಆಗುವಂಗೆ ನೀರಲ್ಲಿ. ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10ರಿಂದ 12. ಖಾರ ಇಲ್ಲ ಈ ಮೆಣಸಿನ್ಕಾಯಿ. ಕೆಂಪು ಮೆಣಸಿನ್ಕಾಯಿ ಇಲ್ಲ ಅಂದರೆ ಅಚ್ಚ ಖಾರ ಪೌಡ್ರ್ ಹಾಕ್ಬಿಟ್ಟು ಮಾಡ್ಬೋದು. ಮತ್ತು ಇಲ್ಲಿ ನಾನು 10ರಿಂದ 12 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಎಲ್ಲನೂ. ಮಾತ್ರ ಬೇಗನೂ ಆಗುತ್ತೆ, ಪಟಾಪಟ ಅಂತಲೂ ಮಾಡ್ಕೊಳ್ಳುವಂಥ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನಾನು ಮಡಿಕೆ ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಮಡಿಕೆ ಕಾಳು ಹಾಕಿಬಿಟ್ಟು ಈಗ ಚಟ್ನಿ, ಬಿಸಿ ರೊಟ್ಟಿ ಮತ್ತು ನಮ್ಮ ಕಡೆ ಖಡಕ್ ರೊಟ್ಟಿ ಅಂತ ಸಿಗುತ್ತೆ, ಖಡಕ್ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಈಗ ನಾನು ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿ, ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದು ಗ್ಯಾಸ್ ಮೇಲೆ ಮಾಡುವಂಥದ್ದು ಅಲ್ಲ, ಏನಿಲ್ಲ, ಬೇಗನೂ ಆಗುವಂಥ ಒಂದು ಚಟ್ನಿ ರೆಸಿಪಿ ನೋಡಿ. ಈಗ ರೆಡಿ ಆಯಿತು, ಗ್ರೈಂಡ್ ಮಾಡ್ಕೊಂಬಂದೆ. ಇಷ್ಟ ಆದರೆ ಸಾಕು. ಕಲ್ಲಲ್ಲೂ ಕುಟ್ಕೊಂಡು ತಿನ್ನೋದ್ರಿಂದನೂ ಚೆನ್ನಾಗಿರುತ್ತೆ ಈ ಚಟ್ನಿ, ಮಾತ್ರ ಸಖತ್ತಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿಗೆ. ಒಂದು ಸಲ ನೀವು ಟ್ರೈ ಮಾಡಿ. ನಿಮಗೆ ಈ ಕಾಳೆಲ್ಲರ ಸಿಕ್ಕರೆ ತಗೊಂಬಂದು ನೋಡಿ. ಈಗ ನಾನು ಇವತ್ತು ಅದಕ್ಕೆ ಚಪಾತಿ ಮಾಡಿದ್ದೆ, ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮಾತ್ರ ಅಷ್ಟೇ ಚೆನ್ನಾಗಿತ್ತು ಮಾತ್ರ ಮಡಿಕೆ ಕಾಳು ಚಟ್ನಿ. ಒಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಬರ್ತೀನಿ ಬೇರೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.